ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿದ ನಾಳೆ ಸಂಚಿಕೆ ಏನಾಗುತ್ತೋ ಬನ್ನಿ ನೋಡೋಣ. ಆಸೆ ಧಾರಾವಾಹಿದ ಶಾಂತಿ ಪಾಪ ರೋಹಿಣಿ ಹೇಳ್ತಾ ಇರ್ತಾಳೆ, ಆ ಹುಡುಗನ್ನ ನಿಮ್ಮ ಅಮ್ಮನ್ನ ಹೊರಗೆ ಕಳಿಸ್ಬೇಕು, ಮನೆಯಾಗ ಏನು ಬಿಟ್ಟಿದ್ದು ತಿಂಡಿ ತಿನ್ಬೇಕಂತ ಇಲ್ಲಿ ಎಲ್ಲರೂ ಕರ್ಕೊಂಬಂದು ಬಿಡ್ತಾ ಇದೀಯಾ ಅಂತ ರೋಹಿಣಿ ಬಿಡ್ತಾ ಇದೀಯ. ಅತ್ತೆ ನಾನು ನಮ್ಮೂರನ್ನ ಹೊರಗಡೆ ಆಗಬೇಕಾ, ಯಾಕೆ ಅಂತ ರೋಹಿಣಿ ಪಾಪ ಬೇಜಾರು ಪಡ್ತಾ ಇರ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಮನೆಯೊಳಗೆ ನೋಡಿದೆಯಲ್ಲ ಏನು ಕಷ್ಟ ಇದೆಯೋ, ನಮ್ಮ ಮನೆಯಲ್ಲಿ ಹೇಗೆ ಮಾತಾಡ್ತಾ ಇದ್ದಾರೆ ನೋಡಿ ಅಲ್ಲ, ಯಾರಾದರೂ ಒಬ್ಬರಾದರೂ ದುಡ್ತಾ ಇದ್ದೀರಾ, ನಾವೇನೇನು ದೊಡ್ಡ ಸಾಹುಕಾರರ, ನೀನು ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಬಿಟ್ಟಿದೆಯಲ್ವೇ, ನಾಚಿಕೆ ಇಲ್ವಾ ನಿನಗೆ ಅಂತ ರೋಹಿಣಿನೇ ಬೈತಾ ಇರ್ತಾರೆ. ನೀನೇನು ಮಾಡ್ತೀವಿ ನನಗೆ ಗೊತ್ತಿಲ್ವಾ, ನಾಳೆ ತಟಿಯಲ್ಲಿ ಇವ್ರನ್ನ ಮನೆಯಿಂದ ಹೊರಗಡೆ ಆಗ್ಬೇಕು ನೀನು ಅಂತ ರೋಹಿಣಿಗೆ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ನೈಟು ಕ್ರಿಶ್ ಎದ್ದು ರೋಹಿಣಿ ಮನೋಜು ಮಲ್ಕೊಂಡಿರ್ತಾರೆ. ಆಗ ಪಾಪ ಕ್ರಿಶ್ ಬಂದು, ಅತ್ತೆ ಎದ್ದೋಳಿ ಅತ್ತೆ ಎದ್ದೋಳಿ, ಯಾಕೆ ನನ್ನ ಹತ್ರ ಮಾತಾಡ್ತೀಯಿಲ್ಲ ನೀವು ಬಂದಾಗಲಸಿಂದ ಅಂತ ಕ್ರಿಶ್ ಎಬ್ಬಿಸ್ತಾ ಇರ್ತಾನೆ. ಆಗ ರೋಹಿಣಿ ಎದ್ದು, ಕ್ರಿಶ್ ಏನು ಇಲ್ಲಿ ಬಂದಿದೆಯಾ ಏನು ಅಂತ ಕೇಳ್ತಾ ಇರ್ತಾಳೆ. ಯಾಕೆ ನನ್ನ ಹತ್ರ ಮಾತಾಡ್ತೀಯಿಲ್ಲ ಬಂದಾಗಲಸಿಂದ ಅಂತ ಕೇಳ್ತಾ ಇರ್ತಾಳೆ. ಆಗ ಮನೋಜ್ ಎದ್ದು, ಏನಿದೆಲ್ಲ ಅಂತ ಕೇಳ್ತಾ ಇರ್ತಾನೆ. ಹಾಗಲ್ರಿ ಇನ್ನು ನನಗೆ ಕೂಡ ಗೊತ್ತಿಲ್ವ, ಏನೋ ಪಾಪ ಹುಡುಗ ಅದು ಆ ಕಣ್ಣು ಕಾಣಿಸೋಕ್ಕಲ್ಲಲ್ವ, ಅದಕ್ಕೆ ಈಗ ಮಾತಾಡ್ತಿದ್ದಾನೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಓ ಹೌದಾ, ಏನು ಬೇಕು ಹೋಗಲ್ಲಿ, ನಿಮ್ಮ ಅಜ್ಜಿ ಹತ್ರ ಹೋಗು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಹೇಳುವಾಗ, ಅತ್ತೆ ಹೇಳುತ್ತೆ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನೋಡತ್ತೆ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ನೋಡು, ನನ್ನ ಮಾತಾಡ್ಸತ್ತೆ ಅಂತ ಪಾಪ ಹುಡುಗ ಅಳ್ತಾ ಇದ್ದು ಅವ್ರ ಹತ್ರ ಮಾತಾಡಿಸ್ತಾ ಇರ್ತಾನೆ. ಏನು ರೋಹಿಣಿ ಏನು ಇದು ಅಂತ ಗಟ್ಟಿಯಾಗಿ ಅವ್ರು ಮಾತಾಡ್ತಾ ಇರ್ತಾರೆ. ಆಗ ಮೀನಾ ಸೂರ್ಯ ಬಂದು, ಏನೋ ಅಂತ ಕೇಳ್ತಾ ಇರ್ತಾರೆ. ನೋಡು ಪಾಪ ಎದ್ದು ಬಂದು ಇಲ್ಲಿ ಅತ್ತೆ ಅಂತ ಮಾತಾಡಿಸ್ತಿದ್ದಾನೆ ನೋಡು ಅಂತ. ಓ ಇದಾ, ನಾನು ಹೇಳಿ ತೋರಿಸ್ತೀನಿ ತಡೆಯ ಅಂತ ಸೂರ್ಯ ಕೃಷ್ಣ ಎತ್ಕೊಂಡು, ಯಾಕಪ್ಪ ಅತ್ತೆ ಅಂತ ಕರ್ತಾ ಇದೆಯಾ, ಏನೇ ಆಗಬೇಕು ಅವ್ರು ನಿನಗೆ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಆಗ ರೋಹಿಣಿ ಅಂತಾಳೆ, ನೋಡಮ್ಮ ನಾನೇನೋ ಮಾಡೋದಕ್ಕೆ ಇದ್ದಾನೆ, ನೋಡು ಕರ್ಕೊ ನಿಮ್ಮ ಹುಡುಗನ ಅಂತ ಅವರ ಅಮ್ಮಂಗೆ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಅವನಮ್ಮ ಅವನಿಗೆ ಪಾಪ ಆಪ್ರೇಷನ್ ಆಗಿದ್ವಲ್ಲ ಅದಕ್ಕೆ ಈಗ ಮಾಡ್ತಿದ್ದಾನೆ ಬಿಡಿ ಚಿಕ್ಕ ಹುಡುಗ ಅಂತ ಆಗ ರೋಹಿಣಿ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ. ಆಗ ಆದರೂ ಕೂಡ ಬಿಡ್ತಾ ಇಲ್ಲ. ಸೂರ್ಯ ಮೀನಾ ಕೇಳ್ತಾ ಇರ್ತಾಳೆ, ಅತ್ತೆ ಅಂತೀಯಲ್ಲ, ಅತ್ತೆ ಹೇಗಾದ್ಲು ನಿನಗೆ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅವಾಗ ನನ್ನ ಹತ್ರನೇ ಇರ್ತಿದ್ರು, ನಮ್ಮ ಮನೆಗೆ ಇರ್ತಿದ್ರು, ನಮ್ಮ ಅಮ್ಮನ ಥರ ನನ್ನ ಯಾವಾಗಲೂ ನನ್ನ ಜೊತೆಗೆ ಆಡಿಸ್ತಾ ಇದ್ದರು, ನನ್ನ ಹತ್ರ ಇರ್ತಿದ್ರು ಅಂತ ಆಗ ಕೃಷಿ ಹೇಳ್ತಾ ಇರ್ತಾನೆ. ನಮ್ಮ ಅಮ್ಮ ಅವರು ಅತ್ತೆ ಅಲ್ಲ, ನಮ್ಮ ಅಮ್ಮ ಅವರು ಅಂತ ಕೃಷಿ ಹೇಳ್ತಾ ಇರ್ತಾನೆ. ನೋಡಿದ್ರಾ ಇದೇ ವಿಷಯ ಅಂತ ಹೇಳ್ತಾ ಇರ್ತಾರೆ. ಓ ಇಲ್ಲ, ಅವನು ಚಿಕ್ಕ ಹುಡುಗ ಅಲ್ವಾ, ಏನೋ ಮಾಮೂಲಿ, ಅವರು ಪಾಪ ಇದು ಆರಾಮಿಲ್ಲ ಅಲ್ವಾ, ಅದಕ್ಕೆ ಆಗ ಮಾತಾಡ್ತಿರ್ಬೋದು ಅವನು, ಬಿಡ್ರಿ ಪಾಪ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಕನ್ಫ್ಯೂಸ್ ಆಗಿರ್ಬೋದು ಅವನಿಗೆ, ಬಿಡಿರಿ ಅಂತ ಹೇಳಿರ್ತಾನೆ. ಕನ್ಫ್ಯೂಸ್ ಹೇಗಾಗುತ್ತೆ ರೋಹಿಣಿ ಅವರ ಅಂತ ಶ್ರುತಿ ಕೇಳ್ತಾ ಇರ್ತಾಳೆ. ದೊಡ್ಡವ್ರಿಗಾದರೂ ಕನ್ಫ್ಯೂಸ್ ಆಗ್ಬೋದು, ಸಣ್ಣ ಹುಡುಗರಿಗೆ ಹೇಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಹೇಳಿದಾಗ ಆಗ ಜಾಸ್ತಿ ಗಲಾಟೆ ಮಾಡ್ತಾ ಇರ್ತಾರೆ. ಆಗ ರಂಗಣ್ಣದವ್ರು ಬಂದು, ಏನು ಜಗಳ, ಏನು ಗಲಾಟೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ರಾಕ್ಷಸಿ ಏನು ಮಾಡ್ತಾಯಿದೀಯ, ಬಿಡೆ ಆ ಹುಡುಗನ್ನ, ಯಾಕಾಗಿ ಮಾಡ್ತಾಯಿದೀಯ, ರಾಕ್ಷಸ ಅಂತ ನೀನು, ಬಿಡು ಆ ಹುಡುಗನ, ಚಿಕ್ಕ ಹುಡುಗಿ, ಅವನಿಗೆ ಪಾಪ ನೋಡ್ಕೊಂಡು ನೈತಿದೆ ಅಂತ ಬಿಡು, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ, ಯಾಕೆ ಫಸ್ಟು ಜಗಳ ಆಡ್ತಿದ್ದೀರಾ ಅದನ್ನು ಹೇಳು ಅಂತ ಶಾಂತಿ ಅಂತಾಳೆ. ಸರಿ ನೀವು ಸ್ವಲ್ಪ ಹೊತ್ತು ನಿಂತುವರಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ರಂಗಣ್ಣದವ್ರು ಸುಮ್ಮನೆ ಆಗ್ತಾರೆ. ಆಗ ಶಾಂತಿ ಪಾಪ ಕೃಷ್ಣನ ಕಸಂಡು, ಏನೋ ನಮ್ಮ ಸೊಸೆನ ಅತ್ತೆ ಅಂತ ಕರ್ತಾ ಇದೀಯಾ, ಅಮ್ಮ ಅಂತ ಹೇಳ್ತಾ ಇದೀಯಾ, ಏನಾಗಬೇಕು ಹೇಳು, ಕರೆಕ್ಟಾಗಿ ಹೇಳ್ತೀಯೇ, ಇಲ್ಲಾಂದರೆ ನಿನ್ನ ಬಿಡಬೇಕಾ ಏಟು ಅಂತ ಶಾಂತಿ ಪಾಪ ಬೈತಾ ಇರ್ತಾಳೆ. ಆಗ ಬಿಡಿ ಆಂಟಿ ನನಗೆ ಬ್ಲಡ್ ಬರ್ತಿದೆ, ನೋವ್ತಿದೆ ಅಂತ ಪಾಪ ಕೃಷಿ ಹೇಳ್ತಾ ಇರ್ತಾನೆ. ಹೇಳು ಅಂತ ಪಾಪ ಕೇಳ್ತಾ ಇರ್ತಾಳೆ. ಕೇಳಿದ್ರೆ ಅವು ನೈತಿದೆ, ಬಿಡಿ ಆಂಟಿ ಅಂತ ಪಾಪ ಕೃಷಿ ಅಂತ ಇರ್ತಾನೆ. ಆಗ ಅವರ ಅಜ್ಜಿ ಕಸಿ, ಅಮ್ಮ ಅವ್ನು ಏನು ಗೊತ್ತಿಲ್ಲ, ಅವ್ನು ನನ್ನದೇ ತಪ್ಪು, ಇವರು ಕಾಪಾಡಿದ್ದಾರೆ, ಅವ್ರು ಏನು ಮಾಡಿಲ್ಲ, ಅವರು ರೋಹಿಣಿ ಅವ್ರು ನಮ್ಮ ಪರಿಚಯ ಅಷ್ಟೇ, ಯಾವಾಗಲೂ ಅವಾಗವಾಗ ಬಂದು ಹೋಗ್ತಿದ್ರು, ನಮ್ಮ ಮನೆ ಪಕ್ಕವರು ಇವರು ಅಷ್ಟೇ, ನಮಗೇನು ಗೊತ್ತಿಲ್ಲ ಅಂತ ಪಾಪ ಕೃಷಿ ಅಜ್ಜಿ ಹೇಳ್ತಾ ಇರ್ತಾಳೆ. ಹೇಳಿದ್ರೆ ಆಗ ಯಾರು ಕೇಳದ ಥರ ಇರ್ತಾರೆ. ಆಗ ಹೇಳು ನೀನು ಫಸ್ಟು ಹೇಳ್ತೀಯೇ ಇಲ್ವಾ, ಇಲ್ಲಾಂದ್ರೆ ನೀನು ಬಡ್ದು ಬಿಡ್ತೀವಿ ನೋಡಿ, ಇಲ್ಲಾಂದರೆ ಯಾರಿಗಾದರೂ ಕೊಟ್ಟುಬಿಡ್ತೀನಿ ನೋಡು ಅಂತ ಶಾಂತಿ ಪಾಪ ಚಿಕ್ಕಿ ಬೈತಿರ್ತಾಳೆ. ಆಗ ಬಿಡಿ ಆಂಟಿ ನನಗೆ ನೈತಿದೆ, ಬಿಡು ಅಂತ ಕೃಷಿ ಹೇಳ್ತಾ ಇರ್ತಾನೆ. ಆಗ ಮೀನಾ ಬಂದು,
ಅದು. ಬಿಡಿ ಅತ್ತೆ, ಯಾಕೆ ಹೀಗೆ ಮಾಡ್ತಿದ್ದೀಯ, ಅವ್ನು ಚಿಕ್ಕ ಹುಡುಗ ಪಾಪ ನೋವ್ತಿದೆ ಬಿಡು ಅಂತ. ನೀನು ಬರೋಕ್ಕೆ ಹೋಗ್ಬೇಡ, ನೀನು ಎಲ್ಲಿ ನಿಂತ್ಕೊಂಡಿದ್ದೀರೋ ಅಲ್ಲೇ ನಿಂತ್ಕೋ ಅಂತ ಮೀನನಿಗೆ ಬೈತಾ ಇರ್ತಾಳೆ. ಆಗ ರವಿ ಹೇಳ್ತಾ ಇರ್ತಾನೆ, ಅಮ್ಮ ಬಿಡೆ ಪಾಪ, ಅವನು ಚಿಕ್ಕ ಹುಡುಗಿ ಪಾಪ ನೈತಿದೆ ಅಂತ ಬಿಡೆ ಅಂತ. ನೀವೆಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ ಅಂತ ಶಾಂತಿ ಕೋಪಲ ಮಾಡ್ಕೊಂಡು ಬೈತಾ ಇರ್ತಾರೆ ಎಲ್ರೂ. ಯಾಕೆ ರಾಕ್ಷಸ ಥರ ಮಾಡ್ತಾಯಿದ್ದೀಯ, ಬಿಡು, ಅವನಿಗೆ ಬ್ಲಡ್ ಬರ್ತಿದೆ ಅಂತ ಬಿಡು, ನೈತಾ ಇದೆ ಅಂತ ಬಿಡು, ಯಾಕೆ ಹೀಗೆ ಮಾಡ್ತಾಯಿದ್ದೀಯ ನೀನು ಅಂತ ರಂಗಣ್ಣದವರು ಕೂಡ ಹೇಳ್ತಾ ಇರ್ತಾಳೆ. ಹಾಗೂ ಶಾಂತಿ ಕೇಳೋ ಥರ ಇರಲ್ಲ. ಆಗ ರೋಹಿಣಿ ಹೇಳ್ತಾ ಇರ್ತಾಳೆ, ಅತ್ತೆ ಬಿಡಿ ಅತ್ತೆ, ಅವನು ಬಿಡು, ಚಿಕ್ಕ ಹುಡುಗ ಬಿಡಿ ಅತ್ತೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಆಗ ಕ್ರಿಶ್ ಅಂತಾನೆ, ಹೌದು ನಮ್ಮಮ್ಮ ನನ್ನ ಸಣ್ಣವ್ರು ಚಿಕ್ಕ ಹುಡುಗಿದ್ದೆ ಎಲ್ಲ ಸಿಂದ ನಮ್ಮಮ್ಮನೇ ನೋಡ್ಕೊಂಡಿದ್ದಾರೆ. ರೋಹಿಣಿ ಅಲ್ಲ ನಮ್ಮಮ್ಮನ ಹೆಸರು ಕಲ್ಯಾಣಿ. ನಮ್ಮಮ್ಮ ಯಾಕೋ ಈಗ ಮಾತಾಡ್ತಿದ್ದಾಳೆ ಅಂತ ಕ್ರಿಶ್ ಹೇಳ್ತಾ ಇರ್ತಾನೆ. ಅತ್ತೆ ಅವ್ನು ಯಾಕೋ ಈಗ ನನಗೆ ಗೊತ್ತಿಲ್ಲ, ಯಾಕೋ ಅವ್ನು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಿದ್ದಾನೆ, ನನಗೆ ಗೊತ್ತಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ ಅವನು ಅಂತ ರೋಹಿಣಿ ಯಾವುದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಅವ್ನು ಯಾಕೆ ಸುಳ್ಳು ಹೇಳ್ತಾನೆ, ಅವ್ನು ಚಿಕ್ಕ ಹುಡುಗ, ಆಗ ಚಿಕ್ಕ ಹುಡುಗರು ಕರೆಕ್ಟಾಗಿ ಹೇಳ್ತಾರೆ. ನೀನು ಯಾಕೆ ತಪ್ಪು ಹೇಳ್ತಾ ಇದೀಯ, ನೀನು ಯಾಕೆ ಮುಚ್ಚಿಡ್ತಾ ಇದೀಯ, ನೀನು ಹೇಳು ಅಂತ ಶಾಂತಿ ಕೇಳ್ತಾ ಇರ್ತಾಳೆ ರೋಹಿಣಿ. ಹಾಗೆ ಮನೋಜ್ಗೆ ಸಿಟ್ಟು ಬಂದು, ಏನು ರೋಹಿಣಿ ಇದೆಲ್ಲ, ಏನು ನಡ್ತಿದ್ದೀಯ, ಹೇಳ್ತೀಯೇ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ ಗಟ್ಟಿಯಾಗಿ. ಮನೋಜ್ ಕೇಳಿದಾಗ, ಹೌದ್ರಿ, ನನ್ನ ಮಗ ಇವನು, ನನ್ನ ಸ್ವಂತ ಮಗ ಇವನು, ನನ್ನ ರಕ್ತ ಸಂಬಂಧಪಟ್ಟಿರೋ ನನ್ನ ಮಗ ಇವನು ಅಂತ. ಆಗ ರೋಹಿಣಿ ತುಂಬ ಸಿಟ್ಟು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಹೇಳುವಾಗ, ಏನು ಇದೆಲ್ಲ ನನಗೆ ಗೊತ್ತಿರ್ತಾರೆ, ನನಗೆ ಯಾವಾಗ ಬಂದು ಈ ಮಗು, ಯಾರ್ದು ಈ ಮಗು ಅಂತ ಕೇಳ್ತಾ ಇರ್ತಾಳೆ. ಹೌದು ನನ್ನ ಮಗು ಇದು ಅಂತ. ಇನ್ನೇ ನೀನು ಬೇಕಾಗಿಲ್ಲ, ನೀನು ಮನೆ ಬಿಟ್ಟು ನೀನು ತೊಳಗು ಫಸ್ಟು ಅಂತ ಮನೋಜ್ ಬ್ಯಾಗ್ ಲಗೇಜ್ ಎಲ್ಲ ತಗೊಂಡು ಬಂದು ಹೊರಗಡೆ ಹಾಕ್ತಾನೆ. ಹೊರಗಡೆ ಹಾಕಿದ್ಮೇಲೆ ಪಾಪ ಕೃಷ್ಣನ್ ಕೂಡ ಹೊರಗಡೆ ದುಬ್ತಾರೆ, ಅವ್ರ ಅಮ್ಮನ್ನ ಹೊರಗಡೆ ದುಬ್ಬಿ ಆಗ ಪಾಪ ರೋಹಿಣಿ ಕೃಷ್ಣನ್ ಕರ್ಕೊಂಡು ಪಾಪ ಅವ್ರ ಅಮ್ಮನ ಕರ್ಕೊಂಡು ಅಳ್ತಾ ಇರ್ತಾರೆ. ಆ ಚಿಕ್ಕ ಹುಡುಗ ಆಪ್ರೇಷನ್ ಮಾಡ್ಕೊಂಡು ನೋಡ್ತಾರ, ಆದ್ರೆ ಹಾಗೆ ಹೊರಗಡೆ ಹಾಕಿದರು. ಪಾಪ ರೋಹಿಣಿ ಅಳ್ತಾ ಇರ್ತಾಳೆ.